ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಇಂದು ಆರ್ಸಿಬಿ ವರ್ಸಸ್ ಗುಜರಾತ್ ಹಣಾಹಣಿಯನ್ನು ನಡೆಸ್ತಾ ಇದ್ದು ತವರಿನಲ್ಲಿ ಆರ್ಸಿಬಿಗೆ ಇದು ಕೊನೆಯ ಲೀಗ್ ಪಂದ್ಯವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದ್ದು ಭದ್ರತೆಗಾಗಿ 2300 ಪೊಲೀಸ್ ಸಿಬ್ಬಂದಿಯನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಅಕ್ರಮ ಟಿಕೆಟ್ ಮಾರಾಟ ಜಾಲದ ಮೇಲೂ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಆರ್ಸಿಬಿ ವರ್ಸಸ್ ಗುಜರಾತ್ ಮ್ಯಾಚ್, ಹೈ ವೋಲ್ಟೇಜ್ ಮ್ಯಾಚ್ ಇವತ್ತು ನಡೀತಾ ಇದೆ. ಕಡೆಯ ಪಂದ್ಯ ಇದು ಬೆಂಗಳೂರಿನಲ್ಲಿ ಕ್ಷಣಗಣನೆ ಪ್ರಾರಂಭ ಆಗಿದೆ. 2300 ಪೊಲೀಸರನ್ನ ಈಗಾಗಲೇ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದ್ದು ಅಕ್ರಮ ಟಿಕೆಟ್ ಮಾರಾಟದ ಜಾಲದ ಮೇಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರದೀಪ್ ಇದ್ದಾರೆ. ಪ್ರದೀಪ್, ಇವತ್ತು ಆರ್ಸಿಬಿ ವರ್ಸಸ್ ಗುಜರಾತ್ ಮ್ಯಾಚ್ ಆಗ್ತಾ ಇದೆ. ಸೊ ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ಫೀವರ್, ಹಾಗೆ ಯಾವ ರೀತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ? ಶಕುಂತಲಾ, IPL ಟೂರ್ನಿಯ ಲೀಗ್ ಹಂತದಲ್ಲಿ ಇವತ್ತು ಆರ್ಸಿಬಿ ಮತ್ತು ಗುಜರಾತ್ ನಡುವಿನ ಪಂದ್ಯ ನಡೀತಾ ಇರುವಂತದ್ದು. ಇದು ಬೆಂಗಳೂರಿನಲ್ಲಿ ನಡೀತಿರುವಂತಹ ಆರ್ಸಿಬಿಯ ಕೊನೆಯ ಮ್ಯಾಚ್ ಆಗಿರುವಂತದ್ದು. ಸಹಜವಾಗಿ ಈ ಹಿಂದೆ ನಡೆದಂತಹ ಪಂದ್ಯಗಳಲ್ಲಿ ಯಾವ ರೀತಿಯಿಂದ ಭದ್ರತೆಯನ್ನು ನೀಡಲಾಗಿತ್ತು ಅದೇ ರೀತಿಯಂತಹ ಭದ್ರತೆಯನ್ನ ಬೆಂಗಳೂರು ಪೊಲೀಸರು ಮಾಡಿಕೊಂಡಿರುವಂತದ್ದು. ಮೊದಲನೇ ಪಂದ್ಯದಲ್ಲಷ್ಟೇ ಕಳ್ಳತನದ ಒಂದಷ್ಟು ಕೇಸ್ಗಳು ದಾಖಲಾಗಿತ್ತು. ಅದಾದ ನಂತರ ಪೊಲೀಸರ ಮತ್ತಷ್ಟು ಕಠಿಣವಾದಂತಹ ಒಂದು ಕ್ರಮಕ್ಕೆ ಯಾವುದೇ ರೀತಿಯಂತಹ ಕಳ್ಳತನ ಆಗಿರ್ಬೋದು, ಬೇರೆ ರೀತಿಯಂತಹ ಅಕ್ರಮ ಚಟುವಟಿಕೆಗಳು ನಡೆದಿರಲಿಲ್ಲ. ಆದ್ರೆ ಸಾಮಾನ್ಯವಾಗಿ ಬೆಟ್ಟಿಂಗ್ ಅಂದ್ರೆ ಆನ್ಲೈನ್ ಬೆಟ್ಟಿಂಗ್ ನಡೆಸುವಂತಹ ಒಂದಷ್ಟು ಜನರು ಪದೇ ಪದೇ ಸಿಕ್ಕಿ ಬೀಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸಿಸಿಬಿಯ ಸಪರೇಟ್ ವಿಂಗ್ ಇದೆ, ಅದು ಕೂಡ ಕಣ್ಣಿಟ್ಟಿರುವಂತದ್ದು. ಜೊತೆಗೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಈ ದೃಶ್ಯದಲ್ಲಿ ಗಮನಿಸಬಹುದು, ಇದು ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದಿನ ದೃಶ್ಯ. ಕಳೆದ 3 ಮ್ಯಾಚ್ಗಳಿಂದಲೂ ಸಹ ಇದೇ ರೀತಿಯಾಗಿ ಭದ್ರತೆಯನ್ನ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಆ ಕಡೆಯಿಂದ ಈ ಕಡೆಗೆ ಯಾರು ಆ ರೋಡಿಂದ ಈ ರೋಡ್ಗೆ ಯಾರು ಬರಬಾರ್ದು ರೀತಿ ಮಧ್ಯದಲ್ಲೂ ಸಹ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಆಗ್ಲೇ ಬ್ಯಾರಿಕೇಡ್ಗಳು ಸಹ ಈಗ ಸ್ಟೇಡಿಯಂ ಮುಂದೆ ಹಾಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಯಾವುದೇ ರೀತಿಯಂತಹ ಅಭಿಮಾನಿಗಳು ಬಂದಿಲ್ಲ. ಎಲ್ಲವೂ ಸಹ ಆನ್ಲೈನ್ ಟಿಕೆಟ್ ಆಗಿರೋದ್ರಿಂದ ಎಲ್ಲರೂ ಸಹ ಮಧ್ಯಾಹ್ನ 3 ಗಂಟೆಯ ನಂತರವೇ ಸ್ಟೇಡಿಯಂ ಬಳಿ ಬರ್ತಾರೆ. ಸದ್ಯಕ್ಕೆ ಭದ್ರತೆಯ ಭಾಗವಾಗಿ ಈ ರೀತಿಯಾಗಿ ಬ್ಯಾರಿಕೇಡ್ಗಳನ್ನ ಸ್ಟೇಡಿಯಂ ಮುಂದೆ ಅಳವಡಿಸಿಕೊಂಡಿದ್ದಾರೆ. ಸದ್ಯ 3 ಗಂಟೆ ನಂತರ ಸುಮಾರು 2300ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಎಲ್ಲರೂ ಸಹ ಇಲ್ಲಿ ಬರಲಿದ್ದಾರೆ. ತದನಂತರ ಸಕಲವಾದಂತಹ ಭದ್ರತೆಯನ್ನು ಯಾವ ರೀತಿಯಾಗಿ ಕಳೆದ ಬಾರಿ ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ಈ ರೀತಿಯೂ ಮಾಡ್ಕೊಂಡಿದ್ದಾರೆ. ಜೊತೆಗೆ ಯಾವುದೇ ರೀತಿಯಂತಹ ಜನಸಂದಣಿ ಆಗಬಾರ್ದ ರೀತಿ ಮತ್ತು ಅಭಿಮಾನಿಗಳು ಬಂದವರೆಲ್ಲ ಮತ್ತೆ ಅವ್ರ ಮನೆಗೆ ಹಿಂದಿರೋದಕ್ಕೋಸ್ಕರ ಮೆಟ್ರೋ ಮತ್ತೆ ಬಸ್ಗಳ ವ್ಯವಸ್ಥೆಯನ್ನು ಸಹ ಬೆಂಗಳೂರು ಪೊಲೀಸರು ಮತ್ತೆ GBI ಅಧಿಕಾರಿಗಳು ಸುಸಜ್ಜಿತವಾಗಿ ಮಾಡಿದ್ರಿಂದ ಯಾವ ರೀತಿಯಾದಂತಹ ಸಮಸ್ಯೆ ಆಗಬಾರ್ದ ರೀತಿ ಸಾಕಷ್ಟು ಎಚ್ಚರಿಕೆ ಜೊತೆಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಶಕುಂತಲಾ, ಪ್ರದೀಪ್, ನಮ್ಮೆಲ್ಲ ಡೀಟೇಲ್ಸ್ಗಾಗಿ